ಅಣುಬಾಂಬ್ ದಾಳಿಯಿಂದಾದ ಹಾನಿ, ಸಾವು-ನೋವುಗಳಿಂದ ದೇಶಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಸ್ವಪ್ರತಿಷ್ಠೆಗಾಗಿ ಎದುರಾಳಿ ರಾಷ್ಟ್ರಗಳಿಗೆ ಅಣುಬಾಂಬ್ ದಾಳಿ ಮಾಡುವ ಬೆದರಿಕೆ ಹಾಕುತ್ತಿವೆ. ಇದು ಜಾಗತಿಕ ಭದ್ರತೆಗೆ ಬಹುದೊಡ್ಡ ಸವಾಲು. ಇಂಥ ಸನ್ನಿವೇಶದಲ್ಲಿ ಅಂದು ನಡೆದಿರುವ ಹಿರೋಷಿಮಾ ದುರ್ಘಟನೆ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಎಚ್ಚರಿಕೆಯ ಗಂಟೆಯಾಗಿತ್ತು. ಆ ಘಟನೆಯಿಂದ ಒಂದು ದೇಶದ ಲಕ್ಷಾಂತರ ಜನ ಸಾವನ್ನಪ್ಪಿ ಸಂಕಷ್ಟ ಅನುಭವಿಸಿದರೆ, ಮತ್ತೊಂದು ದೇಶಕ್ಕೆ, ಇಡೀ ಜಗತ್ತಿಗೆ ತನ್ನ ಶಕ್ತಿಯನ್ನು ತೋರಿಸಿದ ಪ್ರತಿಷ್ಠೆ. ಆದರೆ ಆ ಘಟನೆಯಿಂದ ಪ್ರಪಂಚಕ್ಕೆ ವಿನಾಶದ ಮುನ್ಸೂಚನೆ ದೊರಕಿತ್ತು. ಅದು 1945 ಆಗಸ್ಟ್ 6 ಮುಂಜಾನೆ 8:15ಕ್ಕೆ ಜಪಾನ್ ದೇಶದ ಪ್ರಮುಖ ಮಿಲಿಟರಿ ನೆಲೆಯಾಗಿದ್ದ ಹಿರೋಷಿಮಾ ನಗರದ ನಾಗರಿಕರು ಯುದ್ಧದ ಭೀತಿಯಲ್ಲೇ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದರು. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಆಗಸದಿಂದ ಅಮೆರಿಕದ ಸೇನಾ ವಿಮಾನವೊಂದು ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣುಬಾಂಬ್ ಹಾಕಿತ್ತು. ಕೆಲವೇ ಕ್ಷಣದಲ್ಲಿ ಬಾಂಬ್ ಬಿದ್ದ ಸ್ಥಳದಿಂದ ಸುತ್ತಲೂ ಸುಮಾರು 404 ಕಿಲೋಮೀಟರ್ ದೂರದ ಜಾಗ ಸುಟ್ಟು ಬೂದಿಯಾಗಿತ್ತು. ಹಿರೋಷಿಮಾ ನಗರದ ಸುಮಾರು 90ರಷ್ಟು ಜಾಗ ಛಿದ್ರಗೊಂಡು ಲಕ್ಷಾಂತರ ಮಂದಿ ಸಾವನ್ನಪ್ಪಿದ್ದರು. ಇನ್ನು ಅನೇಕರು ಗಾಯಾಳುಗಳಾದರು. ಮನುಕುಲದ ಅತ್ಯಂತ ಘೋರ ಕರಾಳ ಘಟನೆ ಎಂದು ಕರೆಯುವ ಆ ದಿನಕ್ಕೆ ಇಂದಿಗೆ 80 ವರ್ಷ ತುಂಬಲಿದೆ. ಈ ದಾಳಿಯನ್ನು ಏಕೆ ಮಾಡಿದರು ಅಂದರೆ, 1939ರಲ್ಲಿ ಆರಂಭಗೊಂಡಿದ್ದ ಎರಡನೇ ಮಹಾಯುದ್ಧವು 1945ರ ಹೊತ್ತಿಗೆ ನಿರ್ಣಾಯಕ ಘಟ್ಟ ತಲುಪಿತ್ತು. ಇಟಲಿ ಮತ್ತು ಜರ್ಮನಿ ದೇಶಗಳು ಮಿತ್ರ ರಾಷ್ಟ್ರಗಳಿಗೆ ಶರಣಾಗಿದ್ದವು. ಆದರೆ ಜಪಾನ್ ಇನ್ನೂ ಶರಣಾಗಿರಲಿಲ್ಲ. ಈ ವೈಷಮ್ಯದಿಂದ ಅಮೆರಿಕ ಜಪಾನ್ ಮೇಲೆ ಆಕ್ರಮಣ ಮಾಡಿತ್ತು. ಜಪಾನ್ ಇದಕ್ಕೆ ಪ್ರತಿದಾಳಿ ಮಾಡಿದ್ದರಿಂದ ಆಕ್ರೋಶಗೊಂಡ ಅಂದಿನ ಅಮೆರಿಕ ಅಧ್ಯಕ್ಷ ಹ್ಯಾರಿ ಎಸ್ ಟ್ರೂಮನ್ ಜಪಾನಿಗೆ, ನಿಮ್ಮ ದೇಶವನ್ನು ಕ್ಷಣ ಮಾತ್ರದಲ್ಲಿ ನಾಶ ಮಾಡುವ ಶಸ್ತ್ರಾಸ್ತ್ರ ನಮ್ಮ ಬಳಿ ಇದೆ. ಕೂಡಲೇ ಯುದ್ಧ ನಿಲ್ಲಿಸಿ ಶರಣಾಗಿ, ಇಲ್ಲದಿದ್ದರೆ ದಾಳಿ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯ ಪತ್ರ ರವಾನಿಸಿದ್ದರು. ಆದರೆ ಪತ್ರಕ್ಕೆ 9 ದಿನವಾದರೂ ಉತ್ತರ ಸಿಗದ ಹಿನ್ನೆಲೆ 1945ರ ಆಗಸ್ಟ್ 6ರಂದು ಜಪಾನ್ನ ಪ್ರಮುಖ ನಗರವಾದ ಹಿರೋಷಿಮಾ ಮೇಲೆ ಅಮೆರಿಕವು ಲಿಟಲ್ ಬಾಯ್ ಎಂಬ ಹೆಸರಿನ 4030 kg ತೂಕದ ಯುರೇನಿಯಂ 235ನಿಂದ ತಯಾರಿಸಿದ್ದ ಅಣ್ವಸ್ತ್ರವನ್ನು ಎಸೆಯಿತು. ಇದಾದ 3 ದಿನಗಳ ಬಳಿಕ ಅಂದರೆ ಆಗಸ್ಟ್ 9ರಂದು ಜಪಾನ್ನ ಮತ್ತೊಂದು ನಗರವಾದ ನಾಗಸಾಕಿ ಎಂಬ ನಗರಕ್ಕೂ ಫ್ಯಾಟ್ ಮ್ಯಾನ್ ಎಂಬ ಹೆಸರಿನ ಪ್ಲೂಟೋನಿಯಂ 239ರಿಂದ ತಯಾರಿಸಿದ್ದ 4535 kg ತೂಕದ ಅಣುಬಾಂಬ್ ಹಾಕಿ ಘೋರ ಪಾಪ ಮಾಡಿತ್ತು. ಈ ದಾಳಿಯಲ್ಲೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು. ಇದರಿಂದ ಅಪಾರ ಸಂಕಷ್ಟ ಅನುಭವಿಸಿದ ಜಪಾನ್ ಅಮೆರಿಕಕ್ಕೆ ಶರಣಾಯಿತು. ಅಣುಬಾಂಬ್ನ ವಿಕಿರಣದ ಹರಡುವಿಕೆಯಿಂದ ಜಪಾನ್ ಅಪಾರ ಜೀವಹಾನಿ, ವಿನಾಶ ಅನುಭವಿಸಿತು. ಅಲ್ಲಿನ ಆರೋಗ್ಯ ಇಲಾಖೆಯ ಮಾಹಿತಿ ಪ್ರಕಾರ ಹಿರೋಷಿಮಾ ನಗರದಲ್ಲಿ 90,000ದಿಂದ 1,66,000 ಜನರು ಸಾವಿಗೀಡಾಗಿದ್ದಾರೆ. ಬಹಳಷ್ಟು ಜನ ಗಾಯಾಳುಗಳಾಗಿ ಕೆಲ ದಿನಗಳ ನಂತರ ನರಳಿ ಸತ್ತರು. ಕಟ್ಟಡಗಳೆಲ್ಲವೂ ಭಸ್ಮವಾದವು. ರೇಡಿಯೋ ಟವರ್ಗಳೆಲ್ಲವೂ ನಾಶಗೊಂಡು ಸಂವಹನ ವ್ಯವಸ್ಥೆ ಹಾಳಾಯಿತು. ನಾಗಸಾಕಿ ಮೇಲೆ ನಡೆದ ದಾಳಿಯಲ್ಲಿ ಸುಮಾರು 40 ಜನರು ತಕ್ಷಣವೇ ಸಾವನ್ನಪ್ಪಿದ್ದರು. 1945ರ ಅಂತ್ಯದ ವೇಳೆಗೆ ಅಲ್ಲಿನ ಒಟ್ಟು ಸಾವಿನ ಸಂಖ್ಯೆ ಸುಮಾರು 74,000 ಎಂದು ಹೇಳಲಾಗಿತ್ತು. ಘಟನೆಯಲ್ಲಿ ಬದುಕುಳಿದ ಜನರು ಹೀನಾಯವಾಗಿ ಮುಂದಿನ ಜೀವನ ಕಳೆಯುವಂತಾಯಿತು. ಮುಂಪೀಳಿಗೆಯೆಲ್ಲವೂ ವಿಕಿರಣ ಕಾಯಿಲೆ, ಕ್ಯಾನ್ಸರ್, ವಿಕಲಾಂಗತೆ ಮತ್ತು ಇತರೆ ಕಾಯಿಲೆಗಳಿಂದ ಬಳಲುವಂತಾಯಿತು. ಈ ಬಾಂಬ್ ಸ್ಫೋಟಗೊಂಡ ಬಳಿಕ ಅದೆಷ್ಟು ವರ್ಷಗಳ ಬಳಿಕವೂ ಇಂದಿಗೂ ಅಲ್ಲಿನ ಜನರು ನೋವನ್ನು ಅನುಭವಿಸುತ್ತಿದ್ದಾರೆ.
ಇದರಿಂದ ಎಚ್ಚೆತ್ತುಕೊಂಡ ಜಗತ್ತು ಪರಮಾಣು ಶಸ್ತ್ರಾಸ್ತ್ರಗಳ ಬಳಕೆಯಿಂದ ಆಗುವ ಅಪಾಯವನ್ನು ತಿಳಿಯಿತು. ಯಾವುದೇ ದೇಶಗಳ ನಡುವೆ ಯುದ್ಧ ಸಂಭವಿಸಿದರೂ ಪರಮಾಣು ದುರಂತ ನಡೆಯದಂತೆ ತಡೆಯುತ್ತಿದೆ. ಈ ಘಟನೆ ನಡೆದ ದಿನವನ್ನು ಕರಾಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಣುಬಾಂಬ್ ಪಿತಾಮಹ ಎಂದು ಕರೆಯುವ ಜೆ. ರಾಬರ್ಟ್ ಓಪನ್ ಹೈಮರ್ ನಿರ್ದೇಶನದಲ್ಲಿ ಈ ಅಣುಬಾಂಬ್ ತಯಾರಾಗಿದ್ದರು. ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ನ ಸೂತ್ರವು ಅಣುಬಾಂಬ್ ತಯಾರಿಕೆಗೆ ಆಧಾರವಾಯಿತು. ಈ ಸೂತ್ರವು ಪರಮಾಣು ಶಕ್ತಿಯ ಬಳಕೆಯನ್ನು ಸಂಶೋಧಿಸಲು ಸಹಾಯ ಮಾಡಿತು. ಅಲ್ಲದೆ ಆತ ಬರೆದ ಪತ್ರವೊಂದು ಹಿರೋಷಿಮಾ ಮೇಲೆ ಬಾಂಬ್ ದಾಳಿಗೆ ಪರೋಕ್ಷವಾಗಿ ಕಾರಣವಾಯಿತು. 1939ರಲ್ಲಿ ಐನ್ಸ್ಟೈನ್ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದ ರೂಸ್ವೆಲ್ಟ್ ಅವರಿಗೆ ಪತ್ರ ಬರೆದಿದ್ದರು. ಆ ಪತ್ರದಲ್ಲಿ ಅಮೆರಿಕ ಫ್ರಾನ್ಸ್ನಲ್ಲಿ ಪರಮಾಣುಗಳ ಬಗ್ಗೆ ನಡೆಯುತ್ತಿರುವ ಸಂಶೋಧನೆಗಳನ್ನು ಉಲ್ಲೇಖಿಸಿ ಈ ಪ್ರಕ್ರಿಯೆಯನ್ನು ಬಳಸಿಕೊಂಡು ಅತ್ಯಂತ ಪ್ರಬಲವಾದಂತಹ ಬಾಂಬ್ ತಯಾರಿಸುವುದು ಸಾಧ್ಯ. ಒಂದೇ ಒಂದು ಬಾಂಬ್ ಇಡೀ ಬಂದರಿನ ಸುತ್ತಮುತ್ತಲ ಪ್ರದೇಶವನ್ನು ನಾಶ ಮಾಡುವಷ್ಟು ಶಕ್ತಿಶಾಲಿಯಾಗಿರುತ್ತದೆ. ಅಮೆರಿಕ ಇಂತಹ ಪ್ರಯತ್ನಕ್ಕೆ ವಿಶೇಷವಾದ ಧನಸಹಾಯ ಹಾಗೂ ವ್ಯವಸ್ಥೆಯನ್ನು ಮಾಡದಿದ್ದರೆ ಜರ್ಮನಿ ಅದನ್ನು ಮೊದಲು ಸಾಧಿಸಿಬಿಡಬಹುದು ಎಂಬ ಎಚ್ಚರಿಕೆ ನೀಡಿದ್ದರು. ಇದರಿಂದ ಎಚ್ಚೆತ್ತ ಅಮೆರಿಕ ಸರ್ಕಾರ ಮ್ಯಾನ್ಹ್ಯಾಟನ್ ಎಂಬ ಯೋಜನೆಯನ್ನು ರಹಸ್ಯವಾಗಿ ಹಮ್ಮಿಕೊಂಡಿತು. ಈ ಯೋಜನೆಗೆ ಯುರೋಪ್, ಅಮೆರಿಕ ವಿಜ್ಞಾನಿಗಳು ಕೈ ಜೋಡಿಸಿದ್ದರು. ನಂತರ ಮೊದಲ ಪರಮಾಣು ಬಾಂಬ್ ಪರೀಕ್ಷೆಯನ್ನು 1945ರ ಜುಲೈ 16ರಂದು ನ್ಯೂ ಮೆಕ್ಸಿಕೋದ ಮರುಭೂಮಿಯಲ್ಲಿ ನಡೆಸಲಾಯಿತು. ಇದಕ್ಕೆ ಟ್ರಿನಿಟಿ ಎಂದು ಸಂಕೇತನಾಮ ನೀಡಲಾಗಿತ್ತು. ಇದು ಪರಮಾಣು ಯುಗದ ಆರಂಭಕ್ಕೆ ನಾಂದಿ ಹಾಡಿತ್ತು. ನಂತರ 1945ರ ಆಗಸ್ಟ್ 6ರಂದು ಮೊದಲ ಬಾರಿಗೆ ಹಿರೋಷಿಮಾ ನಗರದ ಮೇಲೆ ಅಣುಬಾಂಬ್ ಹಾಕಲಾಯಿತು. ಆದರೆ ಈ ಬಾಂಬ್ ಐನ್ಸ್ಟೈನ್ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ನಾಶ ಮಾಡಿತು. ಬಾಂಬ್ ದಾಳಿಯಿಂದ ಹಿರೋಷಿಮಾ ಮತ್ತು ನಾಗಸಾಕಿಯಲ್ಲಾದ ಸಾವು, ನೋವು, ಹಾನಿಗೆ ಐನ್ಸ್ಟೈನ್ ದುಃಖಿತರಾಗಿದ್ದರು. ಇದಾದ ಬಳಿಕ ಅವರು ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಗಾಗಿ ಮತ್ತು ನಿಶ್ಶಸ್ತ್ರೀಕರಣಕ್ಕಾಗಿ ಪ್ರಬಲ ವಾದ ಮಂಡನೆ ಮಾಡಿದರು. ಅಣುಬಾಂಬ್ ದಾಳಿಯಿಂದ ಹಿರೋಷಿಮಾ ನಗರದಲ್ಲಾದ ಹಾನಿ, ಸಾವು ನೋವುಗಳಿಂದ ಅನೇಕ ದೇಶಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಪ್ರಸ್ತುತ ರಾಷ್ಟ್ರೀಯ ಭದ್ರತೆಗಾಗಿ ಕೆಲವು ದೇಶಗಳು ಅಣುಬಾಂಬ್ ಹೊಂದಿವೆ. ವಿಶ್ವದಾದ್ಯಂತ ಸುಮಾರು 12,331 ಪರಮಾಣು ಶಸ್ತ್ರಾಸ್ತ್ರಗಳಿವೆ ಎಂದು ಹೇಳಲಾಗಿದೆ. ಪ್ರಸ್ತುತ ರಷ್ಯಾ, ಅಮೆರಿಕ, ಚೀನಾ, ಫ್ರಾನ್ಸ್, ಬ್ರಿಟನ್, ಭಾರತ, ಪಾಕಿಸ್ತಾನ, ಇಸ್ರೇಲ್ ಮತ್ತು ಉತ್ತರ ಕೊರಿಯಾ ಈ 9 ದೇಶಗಳು ಅಣುಬಾಂಬ್ ಹೊಂದಿವೆ. ಕೆಲವೊಮ್ಮೆ ಈ ದೇಶಗಳ ನಡುವೆ ಉದ್ವಿಗ್ನತೆ ಸ್ಥಿತಿ ಉಂಟಾದಾಗ ತಮ್ಮ ಪ್ರತಿಷ್ಠೆಗಾಗಿ ಇವುಗಳಲ್ಲಿ ಕೆಲ ದೇಶಗಳು ಎದುರಾಳಿ ರಾಷ್ಟ್ರಗಳಿಗೆ ಅಣುಬಾಂಬ್ ದಾಳಿ ಮಾಡುವ ಬೆದರಿಕೆ ಹಾಕುತ್ತಿವೆ. ಇದು ಜಾಗತಿಕ ಭದ್ರತೆಗೆ ಒಂದು ದೊಡ್ಡ ಬೆದರಿಕೆಯಾಗಿದೆ. ಇಂಥ ಸನ್ನಿವೇಶದಲ್ಲಿ ಅಂದು ನಡೆದಿರುವ ಈ ದುರ್ಘಟನೆ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಎಚ್ಚರಿಕೆಯ ಗಂಟೆಯಾಗಿದೆ.